ನನಗೆಲ್ಲ ಬಿಸ್ನೆಸ್ ಕ್ಲೈಂಟ್ಸ್ಗಳಿಗೂ ಮದುವೆ ಇನ್ವೈಟ್ ಹೋಗಬೇಕು. ಇಂಪಾರ್ಟೆಂಟ್ ಕ್ಲೈಂಟ್ಸ್ಗಳನ್ನ ಎಂಗೇಜ್ಮೆಂಟ್ಗೂ ಕರಿಬೇಕು. ಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್, ಫ್ಯಾಮಿಲಿ ಫ್ರೆಂಡ್ಸ್, ಅಷ್ಟೊಂದು ಮಿಸ್ ಆಗಿರ್ತಾರೆ. ಅಖಿಲಮ್ಮನ ಫ್ಯಾಮಿಲಿಗೆ ಖಂಡಿತವಾಗ್ಲೂ ಮೊದಲು ಇನ್ವೈಟ್ ಕಳಿಸ್ಬೇಕು. ನಾನು ನಿಮ್ಮ ದೊಡ್ಡ ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್. ನಾನು ನಿಮ್ಮನ್ನು ಮದುವೆ ಆಗಬೇಕು. ನನ್ನ ಮದುವೆ ಅಂತ ಆದರೆ ನಿಮ್ಮನ್ನೇ. ಇದಕ್ಕೆ ನೀವೇನಾದರೂ ಒಪ್ಕೊಳ್ತಾ ಇದ್ರೆ ಏನೋ ಅಂದ ಚಂದ ಮಾಡ್ಕೊತಿದ್ದಾಳೆ ಅಂದರೆ ಮೇಡಮ್ ಮೂಡಲ್ಲೇ ಇದ್ದಾರೆ ಅನಿಸುತ್ತೆ. ಏನು ನಿಮ್ಮ ಪ್ಲ್ಯಾನು? ಗಂಡನ ಪ್ಲ್ಯಾನು ಅಂತ ಈ ಜಗತ್ತಲ್ಲೇ ಯಾವುದಿಲ್ಲ. ಆ್ಯಕ್ಚುಲಿ ನೀನು ಊರಿಗೆ ಹೋಗಿದೆಯಲ್ಲ, ಅದಕ್ಕೆ ಬಂದಾಗಿಂದ ಸರಿಯಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ. ಏನು ಇದನ್ನು ಯಾರೂ ಟೈಮ್ ಸ್ಪೆಂಡ್ ಮಾಡೋದು ಅಂತ ಹೇಳಲ್ಲ. ಮತ್ತೇನು ಅಂತ ಹೇಳ್ತಾರೆ? ನನಗೇನು ಗೊತ್ತು. ನೀವು ಹುಡುಗರಿದ್ದೀರಲ್ಲ, ಲವ್ ಮಾಡುವಾಗ ಮಾತ್ರ ಹಾಗೆ ನೋಡ್ಕೊಳ್ತೀನಿ ಹೀಗೆ ನೋಡ್ಕೊಳ್ತೀನಿ ಅಂತ ಕಾಗೆ ಹಾರಿಸ್ತೀರ. ಮದುವೆ ಆದಮೇಲೆ ನಾವು ರಾತ್ರಿ ಮಾತ್ರ ನೆನಪಾಗ್ತೀವಿ ಅಲ್ವಾ? ಅಯ್ಯೋ, ಯಾರು ಹಾಗೆ ಹೇಳಿದ್ದು? ನೆನಪಾಗೋಕ್ಕೆ ನಾವು ಮರ್ತರೆ ತಾನೆ. ಓ ಹೌದಾ? ಹಾಗಾದ್ರೆ ಇವತ್ತು ನಮ್ಮ ಲವ್ ಆ್ಯನಿವರ್ಸರಿ ಅಂತ ನೆನಪಿತ್ತಾ ನಿಮಗೆ? ಮ್ಯಾರೇಜ್ ಆ್ಯನಿವರ್ಸರಿನೇ ಮರ್ತೋಗುತ್ತೆ ಅಂಥದ್ರಲ್ಲಿ ಲವ್ ಆ್ಯನಿವರ್ಸರಿ ಬೇರೆನಾ? ಈ ಆ್ಯನಿವರ್ಸರಿಗಳೆಲ್ಲ ವರ್ಷಕ್ಕೆ ಅದು ಎಷ್ಟು ಸಲ ಬರುತ್ತೋ. ಏನು ಮನಸ್ಸಲ್ಲೇ ಬೈಕೊಳ್ತಾ ಇದ್ದೀರಾ? ಇದನ್ನು ಯಾರು ಹೇಳಿದ್ದು? ನಿನ್ನಂಥ ಮುದ್ದಾದ ಹೆಂಡ್ತಿನ ಯಾವನಾದರೂ ಬೈಕೊಳ್ಳೋಕೆ ಸಾಧ್ಯನಾ? ಅಂಥ ಮೂರ್ಖ ನಾನಲ್ಲ. ಬರೀ ಮಾತಲ್ಲೇ ಮನೆ ಕಟ್ಟು ಮುಗಿಸ್ಬಿಡಿ. ಇದನ್ನು ಯಾವನೋ ದಡ್ಡನೇ ಹೇಳಿರಬೇಕು. ಆ್ಯಕ್ಚುಲಿ ನಾನೀಗ ಫುಡ್ನ ಮನೆಗೆ ತರಿಸ್ತೀನಿ. ಬಾಲ್ಕನಿಲಿ ಕೂತು ಇಬ್ಬರು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡೋಣ, ಓಕೆನಾ? ಹಲೋ, ಏನು ತಲೆ ಕೆಟ್ಟಿದ್ಯಾ? ವಾಟ್ ದ ಬ್ಲಡಿ ಹೆಲ್ ಯು ವಾಂಟ್? ಹೌದು, ನನಗೆ ತಲೆ ಕೆಟ್ಟಿದೆ. ಆದರೆ ಅದಕ್ಕೆ ಕಾರಣ ನೀವೇ. ಯಾಕೆ ಹೇಳಿ? ನಾನು ನಿಮ್ಮ ದೊಡ್ಡ ಫ್ಯಾನು. ನೀವು ನನಗೆ ರಿಪ್ಲೈ ಮಾಡಿಲ್ಲ ಅಂದರೆ, ಮಾತಾಡಿಲ್ಲ ಅಂದರೆ ನಿಜವಾಗ್ಲೂ ಹುಚ್ಚಿ ಹಿಡಿದು ಬಿಡುತ್ತೆ ಗೊತ್ತಾ? ಯಾಕೆ ಗೊತ್ತಾ? ನಾನು ನಿಮ್ಮನ್ನ ತುಂಬ ಅಂದರೆ ತುಂಬ ಪ್ರೀತಿಸ್ತಾ ಇದ್ದೀನಿ. ಅದು ನಿನ್ನ ಕರ್ಮ, ನಾನೇನು ಮಾಡೋದಕ್ಕಾಗಲ್ಲ. ಫೋನ್ ಇಡು. ನೀವು ಕೋಪ ಮಾಡಿಕೊಂಡ್ರು ತುಂಬ ಮುದ್ದಾಗಿ ಮಾತಾಡ್ತೀರಪ್ಪ. ಇದಕ್ಕೆ ನನಗೆ ನೀವು ಅಂದರೆ ಹೆವಿ ಲವ್ವು. ಶರಾಬ್, ಅತಿ ಆಯಿತು ನಿಂತು. ನೀನು ಇದೇ ರೀತಿ ನನಗೆ ಕಾಟ ಕೊಡ್ತಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀವು ಕಂಪ್ಲೇಂಟ್ ಅಂದ್ಬಿಟ್ರೆ ನಾವು ಯಾರು ಅಂತ. ಅಲ್ಲಿಯೋದು ಯಾಕೆ? ಹಲೋ, ತೆರಿಗೆ ಹುಟ್ಕುಣ ಸುಟ್ರು ಹೋಗಲ್ಲ ಅಂತ ಇದಕ್ಕೆ ಹೇಳ್ತಾರೆ ಅನ್ಸುತ್ತೆ. ಬೇರೆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡೋಣ ಅಂದ್ರೆ ಸೈಕಲ್ ಗ್ಯಾಪ್ ಅಲ್ಲಿ ರೌಡಿ ಬೇಬಿ ಎಂಟರ್ ಆಗ್ಬಿಡ್ತಾಳೆ. ಜಸ್ಟ್ ಮಿಸ್ಸು, ಇಲ್ಲ ಅಂದ್ರೆ ಹೋಗೇನೆ. ಈ ರೀತಿ ಮಾತಾಡೋದ ಬಜಾರಿ ಅಲ್ವಾ? ಹಾಗಾದ್ರೆ ಎಲ್ಲ ಕೆಲಸಗಳನ್ನ ಬಜಾರನೇ ಮಾಡ್ತಿರೋದು. ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೇದು.
ಸ್ವಿಚ್ ಆಫ್. ಆ ಬಾಜಾರಿ ನಂಬರ್ಗೆ ಟ್ರೈ ಮಾಡ. ಇವಳ್ದು ಸ್ವಿಚ್ ಆಫ್ ಬರ್ತಿದೆಯಲ್ಲ, ಆಗಲೇ ಟ್ರೈ ಮಾಡ್ತಲೂ ಸ್ವಿಚ್ ಆಫ್ ಅಂತು. ಈಗ ಫೋನ್ ಮಾಡಿದ್ರು ಸ್ವಿಚ್ ಆಫ್ ಬರ್ತದೆ. ಅಮ್ಮ ಅವರಿಬ್ರು ಎಲ್ಲೇ? ಅಕ್ಕ ಒಳ್ಳೆ ಟೈಮ್ಗೆ ಬಂದೆ. ಕೊಡು ನಿನ್ ಫೋನ್, ನಾನು ಮ್ಯಾಜಿಕ್ ತೋರಿಸ್ತೀನಿ. ಏನ್ ಮ್ಯಾಜಿಕ್? ಕೊಡಕ್ಕ. ನನ್ನ ಫೋನಲ್ಲಿರೋ ಸಿಮ್ನ ನಿನ್ ಫೋನಿಗೆ ಹಾಕಿದ್ದೀನಿ. ಮ್ಯಾಜಿಕ್ ಯಾವತ್ತು ನೋಡ್ಬೇಕಾಗಿರೋದು. ಮೊದಲೇ ಏನು ಅಂತ ಕೇಳಬಾರ್ದು, ನೋಡಾದ್ಮೇಲೆ ಲಾಜಿಕ್ ಹುಡುಕ್ಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟು. ನೋಡೀಗ ಡಾರ್ಲಿಂಗ್, ಫುಡ್ ಆರ್ಡ್ರ್ ಮಾಡಾಯಿತು. ಇನ್ನೇನಿದ್ರು ಕ್ಯಾಂಡಲ್ ಹಚ್ಚೋದು ಒಂದೇ ಬಾಕಿ. ಆಮೇಲೆ ಗೊತ್ತಲ್ಲ, ಡೋರ್ ಓಪನ್ ಇದೆ. ಪರವಾಗಿಲ್ಲ, ಇಷ್ಟೊತ್ತರಲ್ಲಿ ಯಾರು ಬರಲ್ಲ. ಫೋನು ನಾನು ಯಾರೋ ಬಂದರು ಅಂತ ಹೆದರ್ಕೊಂಡೆ. ಬಾಗಿಲು ಬೇರೆ ಓಪನ್ ಇತ್ತಲ್ಲ. ಅಮೂಲ್ಯ ಕಾಲ್ ಮಾಡ್ತಿದ್ದಾಳೆ. ಬೇಗ ಮಾತಾಡಿ ಫೋನ್ ಕಟ್ ಮಾಡ್ತೀನಿ, ಆಮೇಲೆ ಬಾಗಿಲಾಗ್ತೀನಿ. ಅಮ್ಮು ಅಣ್ಣ, ಎಲ್ಲಿ ನಿನ್ನ ಇಷ್ಟೊತ್ತಲ್ಲಿ ಫೋನ್ ರಿಸೀವ್ ಮಾಡಲ್ಲ ಅಂತ ಟೆನ್ಷನ್ ಆಗೋಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ಟೆನ್ಷನ್ ನನಗಾಗ್ತಿದೆ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಇಂಪಾರ್ಟೆಂಟ್ ವಿಷಯ ಇದ್ದರೆ ಹೇಳು. ವೆರಿ ಇಂಪಾರ್ಟೆಂಟ್ ಅಣ್ಣ, ನಿನ್ನಿಂದ ಬಂದು ಹೆಲ್ಪ್ ಆಗಬೇಕು. ಖಂಡಿತ ಮಾಡೋಣ, ಆದರೆ ಬೆಳಿಗ್ಗೆ 10 ಗಂಟೆ ಮೇಲೆ. ಈಗ ಸ್ವಲ್ಪನೂ ಮಿಸ್ ಹೊಡೆಯೋ ಹಾಗಿಲ್ಲ. ತುಂಬ ಕ್ರಿಟಿಕಲ್ ಕಂಡೀಷನ್ನು. ಬಾಯ್. ಅಣ್ಣ 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 ಅಣ್ಣ, ಫೋನ್ ಇಡ್ಬೇಡ ಅಣ್ಣ, ನಂಗೆ ಹೆಲ್ಪ್ ಬೇಕಾಗಿರೋದು ಅಕ್ಕನ ವಿಷಯಕ್ಕೆ ಅಣ್ಣ. ಸರಿಯಾಗಿ ತಗಲಾಕೊಂಡೆ. ಯಾವ ಸೀರಿಯಲಲ್ಲೂ ಗಂಡಸರ ಕಷ್ಟ ತೋರಿಸೋದೇ ಇಲ್ಲ. ನಮ್ಮ ಕಷ್ಟ ಯಾರಿಗಪ್ಪ ಹೇಳೋದು? ಅಣ್ಣ ಕೇಳಿಸ್ತಿದ್ಯಾ? ಕೇಳಿಸಿದೆ, ಹೇಳು. ಅಣ್ಣ, ನಿನ್ನ ಹತ್ರ ಬಲೂನ್ ಇದೆಯಾ? ಹಾಗೆ ಬ್ಲೂಟೂತ್ ಹೆಡ್ಸೆಟ್ ಇದೆಯಲ್ಲ? ಇಷ್ಟು ಹೊತ್ತಿನಲ್ಲಿ ಅದನ್ನೆಲ್ಲ ಯಾಕೆ ಕೇಳ್ತಿದ್ಯಾ ಅಮೂಲ್ಯ? ಮೊದಲು ವಿಷಯ ಏನು ಅಂತ ಹೇಳು. ಮೊದಲು ನಾನೊಂದು ಜಾಗ ಹೇಳ್ತೀನಿ, ಅಲ್ಲಿಗೆ ಫಸ್ಟ್ ಹೊರಡು. ಬಾಕಿದೆಲ್ಲ ಆನ್ ದಿ ವೇ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಟ್? ಹೊರಡ್ಬೇಕಾ? ಈಗಲಾ? ಎಲ್ಲಿಗೆ? ಬಾರಣ ಪ್ಲೀಸ್, ಇಂಪಾರ್ಟೆಂಟ್ ಅಂತ ಮೊದಲೇ ಹೇಳಿದ್ನಲ್ಲ, ಪ್ಲೀಸ್ ಅಣ್ಣ. ಸರಿ ಇರು. ಥ್ಯಾಂಕ್ಸ್ ಅಣ್ಣ. ಒಂದು 10 ನಿಮಿಷ ಬಂದ್ಬಿಡ್ತೀನಿ. ಏನೋ ಎಮರ್ಜೆನ್ಸಿ ಅಂತೆ. ಹೋಗ್ಲೇಬೇಕಾ? 5 ಜನ ತಂಗಿದರಿಗೆ ಅಣ್ಣನಾಗಿ ಹುಟ್ಟಿದ ತಪ್ಪಿಗೆ ಹೋಗಲೇಬೇಕು. ಸರಿ, ಹೋಗಿ ಬನ್ನಿ. ಹೌದಾ? ಒಂದು 5 ನಿಮಿಷ ಬಿಟ್ಟು ಹೋಗ್ಲಾ? ಹೋಗ್ರಿ ರೀ. ಅಲ್ಲ, 5 ನಿಮಿಷ ಅಲ್ಲದೆ ಆದರೂ ಒಂದು 2 ನಿಮಿಷನಾದರೂ. ಇವಾಗ ಹೋಗ್ತೀರಾ ಇಲ್ವೋ? ಆಯ್ತು ಬಿಡು, ಹೋಗ್ತೀನಿ. ಮ್ಯಾಜಿಕ್ ಅಂತ ಮ್ಯಾಜಿಕ್ಕು, ಇದು ಕಿರಿಕು. ಅಯ್ಯೋ, ಮೀನಾಕ್ಷಿ ಬೇರೆ ಕಾಲ್ ಮಾಡ್ತಾ ಇದ್ದಾಳೆ. ಥಿಯೇಟ್ರ್ ಒಳಗಡೆ ಮಾತಾಡೋಣ ಅಂದರೆ ಫುಲ್ ಸೌಂಡು. ಲಾಸ್ಟ್ ಟೈಮು ಈ ಸೀನಿಯರ್ ಬಾಸಿಂದ ಅವಳನ್ನ ಸಿನಿಮಾ ಕರ್ಕೊಂಡು ಹೋಗೋಕ್ಕೆ ಆಗಲಿಲ್ಲ. ನನ್ನ ಮಧ್ಯ ರೋಡಲ್ಲಿ ಬಿಟ್ಬಿಟ್ಟು ಅಮೂಲ್ಯ ಮೇಡಮ್ ಜೊತೆ ಪಾರ್ಟಿಗೆ ಹೊರಟೋದ್ರು. ಇವಾಗ ಏನಾದರೂ ನಾನು ಥಿಯೇಟ್ರಲ್ಲಿರೋ ಮ್ಯಾಟ್ರ್ ಅವಳಿಗೆ ಗೊತ್ತಾದರೆ ಮುಗೀತು ಕತೆ. ನನ್ನ ಟೈಮೇ ಸರಿ ಇಲ್ಲ. ಜೂನಿಯರ್ ಬಾಸ್ನ ಸಡನ್ನಾಗಿ ಬಿಟ್ಟು ಹೋಗೋಕ್ಕಾಗಲ್ಲ. ಈ ಸೀನಿಯರ್ ಬಾಸು ಜೂನಿಯರ್ ಬಾಸು ಇಬ್ಬರು ಸೇರಿಕೊಂಡು
ನನ್ನ ಮೀನಾಕ್ಷಿ ಲವ್ನ ಡೀಪ್ ಆಗಕ್ಕೆ ಬಿಡ್ತಾ ಇಲ್ಲ. ಮೀನಾಕ್ಷಿ, ಸದ್ಯಕ್ಕೆ ನಿನ್ ಜೊತೆ ಚಾಟ್ ಮಾಡ್ಕೊಂಡು ಸಿನಿಮಾ ನೋಡ್ತೀನಿ. ಹಲೋ. ಅಯ್ಯೋ, ಇನ್ನು ಸಾಫ್ಟಾಗಿ ಮಾತಾಡ್ಬೇಕಣ್ಣ. ಅಲ್ಲ ಕಣೆ, ಈ ಗೆಟಪ್ ಎಲ್ಲ ಬೇಕಾಗಿತ್ತ ನನಗೆ. ಅಣ್ಣ, ಇನ್ನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಣ್ಣ. ಇದು ಒಂದೇ ಒಂದ್ಸಲ ಹೆಲ್ಪ್ ಮಾಡು. ಎಲ್ಲಿದ್ಯಾ? ಮನೆ ಹತ್ರ ಇದೆಯಾ? ಎಕ್ಸಾಕ್ಟಾಗಿ ವೇದಾಂತ್ ಮನೆ ಗೇಟ್ ಎದುರಿಗೆ ನಿಂತೀನಿ. ಅಯ್ಯಯ್ಯೋ, ಅಲ್ಲಿ ನಿಲ್ಬೇಡ ಅಣ್ಣ. ವೇದಾಂತ್ ಬಾಲ್ಕನಿ ಕಾಣೋ ಜಾಗದಲ್ಲಿ ಹೋಗಿ ನಿಲ್ಲು. ಎಂಥ ಕಾಲ ಬಂತು ಸಾರ್ಥಕ್ ನಿನಗೆ. ಹೋದ್ಯಾ ಅಣ್ಣ? ಹಾಂ, ಬಂದೆ. ಸರಿ, ಅಲ್ಲೇ ಎಲ್ಲೋ ಸೈಡಲ್ಲಿ ಬಚ್ಚಿಟ್ಟು. ಯಾರಷ್ಟೊತ್ತಲ್ಲಿ? ಹಲೋ. ಹಲೋ, ನಾನು ಮಾತಾಡ್ತಿದ್ದೀನಿ. ನೀವಾ? ಮತ್ತೆ ಯಾಕ್ರಿ ಕಾಲ್ ಮಾಡ್ತಿದ್ದೀರಾ? ಟೈಮ್ ಎಷ್ಟಾಯ್ತು ಅಂತ ನೋಡಿದ್ದೀರಾ? ನಿಮ್ಮ ನಂಬಿಕೆ ಗಳಿಸೋದಕ್ಕಿಂತ ಈ ಟೈಮ್ ದೊಡ್ಡದಾ? ಅಷ್ಟಕ್ಕೂ ನಮ್ಮಂಥ ಲವ್ ಸ್ಟೋರಿಲಿ ಟೈಮ್ ಅಷ್ಟು ದೊಡ್ಡ ಶಕುನಿ ಬೇರೆ ಯಾವ್ದೂ ಇಲ್ಲ. ಈಗ ಯಾಕೆ ಕಾಲ್ ಮಾಡಿದ್ರಿ? ನಂಬಿಕೆ ಗಳಿಸೋದೆಲ್ಲ ಆಮೇಲೆ. ಈಗ ನೀವು ನನ್ನ ಕೋಪಕ್ಕೆ ಕಾರಣ ಆಗ್ತಿದ್ದೀರಾ. ಕೋಪ ಕಮ್ಮಿ ಆಗತ್ತೆ. ಬಾಲ್ಕನಿಗೆ ಬನ್ನಿ. ವಾಟ್? ಯಾಕೆ? ನನ್ನ ಪ್ರೀತಿ ನಿಜ ಅಂತ ಪ್ರೂವ್ ಮಾಡೋದಕ್ಕೆ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೀನಿ. ವಾಟ್? ಯಾರು ನೀವು? ಮನೆ ಹತ್ರ ಬಂದಿದ್ದೀರಾ? ಏನ್ ತಮಾಷೆ ಮಾಡ್ತಿದ್ದೀರಾ? ನಾನು ಲವ್ ಮಾಡೋವಾಗಲೂ ಇಷ್ಟೆಲ್ಲ ಕಷ್ಟಪಟ್ಟಿರಲಿಲ್ಲ. ಈ ಮನೆ ಮುಂದೆ ಬಂದು ನಿಂತಿರಲಿಲ್ಲ. ಈ ಡ್ರಾಮಾ ಮಾಡೋ ಸಲುವಾಗಿ ಈ ಲೇಡೀಸ್ ರೋಲೆಲ್ಲ ಮಾಡೋ ಥರ ಆಯಿತು. ಈ ಅಮೂಲ್ಯ ಇನ್ನೂ ಅದೇನೇನು ಮಾಡಿಸ್ತಾಳೋ ನನ್ನ ಹತ್ರ. ದೇವ್ರೇ, ಅಯ್ಯೋ, ನಾನು ಯಾಕೆ ಸುಳ್ಳು ಹೇಳಿ? ನಿಮಗೆ ನನ್ನ ಮೇಲೆ ಡೌಟ್ ಇತ್ತಲ್ವಾ? ಲವ್ವಲ್ಲಿ ಅನುಮಾನ ತುಂಬ ಡೇಂಜರು. ಅದಕ್ಕೆ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಖುದ್ದಾಗಿ ನಾನೇ ಬಂದಿದ್ದೀನಿ. ನಿನಗೆ ತಲೆ ಕೆಟ್ಟಿದ್ಯಾ? ಪ್ರೀತಿನೂ ಒಂಥರ ಹುಚ್ಚು ಅಂತಲೇ ಹೇಳ್ತಾರೆ. ಪ್ರೀತಿಲಿ ಇದೆಲ್ಲ ಯಾವ ಲೆಕ್ಕ ಹೇಳಿ? ಪ್ರೀತಿಗೆ ಇಂಥ 1000 ಅಗ್ನಿ ಪರೀಕ್ಷೆಗೆಲ್ಲೋ ತಾಕತ್ತಿದೆ. ಇಷ್ಟೊತ್ತಲ್ಲಿ ಲವ್ ಫಿಲಾಸಫಿ ಎಲ್ಲ ಬೇಕಾ? ಯಾಕೆ ಸುಮ್ಮನೆ ಗೋಳಿ ಕೋತಿದ್ದೀರಾ? ಆಚೆ ಬನ್ನಿ. ನಿಮ್ಮ ಮನೆ ಬಾಲ್ಕನಿಗೆ ಬನ್ನಿ ಅಂತ ಕರೆದ್ರು ನೀವು ಸೋಂಬೇರಿ ಥರ ಆಡ್ತಿರಲ್ಲ. ಬನ್ನಿ ಟಿಯರ್. ವಾಟ್? ಟಿಯರಾ? ನಿಜವಾಗ್ಲೂ ಬಂದ್ಬಿಟ್ಟಿದ್ದಾಳ? ಮಿಸ್ಟರ್ ವಿಶ್ವಾಮಿತ್ರ, ಆಪರೇಷನ್ ಭಂಗ ಈಗ ಅಧಿಕೃತವಾಗಿ ಇನಾಗ್ರೇಟ್ ಆಗುತ್ತೆ. ಹುಡುಗಿ ತಾನಾಗೆ ಪ್ರಪೋಸ್ ಮಾಡಿದ್ರೆ ಬೋಲ್ಡ್ ಆಗದೆ ಇರೋದು ಯಾವ ಹುಡುಗ ಇದ್ದಾನೆ ಅಂತ ನಾನು ನೋಡೇ ಬಿಡ್ತೀನಿ. ಈ ಥರ ಚಾಟ್ ಮಾಡಿ ಮಾಡಿ ನಿನಗೂ ಲವ್ ಆಗಿ ಸಿಂಗಲ್ ಆಗಿರೋದಕ್ಕಿಂತ ಮಿಂಗಲ್ ಆಗೋದೇ ಸರಿ ಅಂತ ಅಂದ್ಕೋತೀಯ. ಏಯ್, ನೀನು ತಮಾಷೆ ಮಾಡ್ತಿದ್ಯಾ? Are you fooling around with me? ಅಣ್ಣ 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 ಹೇಳಮ್ಮ. ವೇದಾಂತ್ ಬಾಲ್ಕನಿಗೆ ಬಂದಿದ್ದಾನೆ. ನಾನು ಕಾಣಿಸ್ಕೊಳ್ದೆ, ಬಡವನ್ನ ಬಾಲ್ಕನಿಗೆ ಬಿಡು. ಮೂಲ್ಯ, ಬೆಲೂನ್ ಬಿಟ್ಟೆ.
ಬಲೂನ್ ಕಾಣಿಸ್ತಾ ಇದೆಯಾ? ನಾನೇ ಕಳ್ಸಿದ್ದು ಅದನ್ನ. ಯಾಕೋ ಅಮೂಲ್ಯನ ಮೇಲೆ ಡೌಟು. ಅಕ್ಕ ತಂಗಿಬ್ರು ಸರಿಯಾಗಿದ್ದಾರೆ. ಶ್ರೀಮಂತರ ಮನೆ ಹುಡುಗರನ್ನ ಪಟಾಯಿಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಅಲ್ಲ, ವೇದಾಂತನಿಗೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ವೇದಾಂತನ ಕಟ್ಕೊಳ್ಳೋ ಪ್ಲ್ಯಾನ್ ಏನಾದರೂ ಮಾಡ್ತಾ ಇದ್ದಾಳ ಇವಳು? ಇನ್ನು ಅದು ಯಾವುದು ವರ್ಕ್ ಆಗಬಾರ್ದು. ನಾನು ಬಿಸ್ನೆಸ್ ಮ್ಯಾನ್, ನನಗೆ ಮಧ್ಯರಾತ್ರಿ ಕಾಲ್ ಬರಲ್ಲ. ಇವಳಿಗೆ ಯಾರು ಇಷ್ಟೊತ್ತಿನಲ್ಲಿ ಕಾಲ್ ಮಾಡೋದು? ಸೈಲೆಂಟ್ಗಾದ್ರೂ ಇಡಬಾರ್ದಾ? ಸಾರಿಕಾ, ಅದೇಗೇನೂ ಆಗಿಲ್ಲ ತಾನೆ? ಅಯ್ಯೋ ಇಲ್ಲ ಅತ್ತೆ, ನಾನು ಅಮೂಲ್ಯನ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ದು. ಇಷ್ಟೊತ್ತಿನಲ್ಲಿ ಆ ದರಿದ್ರದೊಳ ಬಗ್ಗೆ ಏನಿತ್ತು? ಅತ್ತೆ, ನನಗೆ ಯಾಕೋ ಈ ಅಮೂಲ್ಯ ವೇದಾಂತನ ಬೀಳಿಸ್ಕೋತಾಳೆ ಅಂತ ಅನ್ನಿಸ್ತಾ ಇದೆ. ನಿದ್ದೆ ಬಂದಿಲ್ಲ ಅಂದರೆ ಡಾಕ್ಟ್ರ್ ಹತ್ರ ಹೋಗಿ ಸ್ಲೀಪಿಂಗ್ ಪಿಲ್ಸ್ ತಗೋ. ಅದನ್ನು ಬಿಟ್ಟು ಮಿಡ್ನೈಟ್ನಲ್ಲಿ ಕಾಲ್ ಮಾಡಿ ಕಾಗಕ್ಕ ಗೋಬಕ್ಕ ಕತೆ ಹೇಳಬೇಡ. ವೇದಾಂತ್ ಯಾರಿಗೂ ಸುಲಭವಾಗಿ ಬೀಳೋನಲ್ಲ. ಫೋನ್ ಇಡು. ಈಗ ನನ್ನ ಮತ್ತೆ ಯಾರು ಕೇಳಿಲ್ಲ ಅಂದರೆ ಮುಂದೆ ಎಲ್ಲರೂ ಅನುಭವಿಸ್ಬೇಕಾಗತ್ತೆ. ಯಾರೇ ಸುಹಾಸಿನಿ? ನಮ್ಮ ತಾತ ನಿಮಗೆ ಗುಡ್ ನೈಟ್ ಹೇಳೋಕ್ಕೆ ಫೋನ್ ಮಾಡಿದ್ರು. ಆರ್ ಯು ಸೀರಿಯಸ್? ನೀನು ನಿಜವಾಗ್ಲೂ ಬಂದಿದ್ಯಾ? ನಿಮ್ಮನೆಗೂ ನಿಜ ಡಾರ್ಲಿಂಗ್. ವಾಟ್ ಡಾರ್ಲಿಂಗ? ಪ್ರೀತಿ ಜಾಸ್ತಿ ಆದಾಗ ನಾಲ್ಗೆ ಹಾರ್ಟಲ್ಲಿರೋದನ್ನೆಲ್ಲ ಪಟ ಪಟ ಅಂತ ಹೇಳಿಬಿಡುತ್ತೆ. ಡಿಯರು, ಡಾರ್ಲಿಂಗು, ಮುದ್ದು, ಚಿನ್ನಿ, ಗುಬ್ಬಿ, ಕನ್ನಮ್ಮ, ಪಾಪಚ್ಚಿ, ಬಂಗಾರಿ ಎಲ್ಲ ನೀವೇ. ಶಟ್ ಅಪ್. ಕಾಲ್ ಮಿ ವೇದಾಂತ್. ಈ ಜಗತ್ಗೆ ನೀವು ವೇದಾಂತ್ ಆಗಿರ್ಬೋದು, ಆದರೆ ವೇದಾಂತ್ ಅನ್ನೋದೇ ನನ್ನ ಜಗತ್ತು. ನಾನು ನನ್ನ ಪ್ರೀತಿನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಈಗಲಾದರೂ ನಿಮಗೆ ನನ್ನ ಮೇಲೆ ಆ್ಯಂಡ್ ನನ್ನ ಸಿನ್ಸಿಯರ್ ಲವ್ ಮೇಲೆ ನಂಬಿಕೆ ಬಂತಾ? ಬಂದಿಲ್ಲ, ಬರೋದು ಇಲ್ಲ. ಎಲ್ಲ ಬ್ಲಡ್ ಸೆಟಪ್ ಆಗಿರ್ಬೋದು. ಇನ್ನೂ ಡೌಟ್ ಇದ್ದರೆ ಸ್ವಲ್ಪ ಬಗ್ ನೋಡಿ. ನನ್ನ ಗೋಲ್ಡ್ ಆ್ಯಂಡ್ ಪಿಂಕ್ ಸ್ಯಾರಿ ನಿಮಗೆ ಕಾಣುತ್ತೆ. ಹಾಗೆ ನಾನು ಕೂಡ.